Hello, my dear students. Myself Chaitra. This is quantity technique class. So now next problem na percentage ಅಲ್ಲಿ ನೋಡ್ತಾ ಹೋಗೋಣ. A person spent 50% of his salary in the first week and 60% of balance in the second week and 80% of balance in the third week and the balance of rupees 2400 during the last week of month. ಫೈಂಡ್ ಈಸ್ ಸ್ಯಾಲ್ರಿ. ನಾವೇನು ಮಾಡಬೇಕು, ಇಲ್ಲಿ ಒಬ್ಬ ಪರ್ಸನ್ ಇದ್ದಾನೆ, ಅವನು ಒಂದು ಮಂತಲ್ಲಿ ಫಸ್ಟ್ ವೀಕಲ್ಲಿ 50% ಸ್ಯಾಲ್ರಿನ ಸ್ಪೆಂಡ್ ಮಾಡಿದ್ದಾನೆ. ಆಫ್ಟರ್ ಸೆಕೆಂಡ್ ವೀಕು 60% ಮತ್ತು ಥರ್ಡ್ ವೀಕು 80%ನ ಏನು ಮಾಡಿದ್ದಾನೆ, ಸ್ಯಾಲ್ರಿನ ಸ್ಪೆಂಡ್ ಮಾಡಿದ್ದಾನೆ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕಂದ್ರೆ ಅವನ ಟೋಟಲ್ ಸ್ಯಾಲ್ರಿ, ಅವನ ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್, ಫಸ್ಟು ನಾವು ಏನು ಮಾಡೋಣ ಅಂದರೆ ಸ್ಯಾಲ್ರಿನ ಒಂದು ತಗೊಳ್ಳೋಣ. ಸೊ ಲೆಟ್ ದಿ ಸ್ಯಾಲ್ರಿ ಆಫ್ ಎ ಪರ್ಸನ್ ಬಿ 100%. ಸೊ 100% ಆದರೆ ಮಂತ್ಲಿ ಸ್ಯಾಲ್ರಿ ಎಷ್ಟು? 100. ಸೊ ನೆಕ್ಸ್ಟು ಇದರಲ್ಲಿ ಫಸ್ಟ್ ವೀಕಲ್ಲಿ ಅವನು ಎಕ್ಸ್ಪೆನ್ಸಸ್ ಮೇಡ್ ಮಾಡಿದ್ದಾನಲ್ವಾ, ಸೊ ಅದನ್ನು ಲೆಸ್ ಮಾಡೋಣ. ಎಕ್ಸ್ಪೆನ್ಸಸ್ ಮೇಡ್ ಇನ್ ಫಸ್ಟ್ ವೀಕಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ? 100 ಇಂಟು 50 ಡಿವೈಡೆಡ್ ಬೈ 100, ಸೊ 50. ನೆಕ್ಸ್ಟು ರಿಮೈನಿಂಗ್ 50 ಉಳಿದಿದೆ. ಸೊ ರಿಮೈನಿಂಗಲ್ಲಿ ಮತ್ತೆ ಸೆಕೆಂಡ್ ವೀಕ್ ಎಕ್ಸ್ಪೆನ್ಸಸ್. ಸೊ ಸೆಕೆಂಡ್ ವೀಕ್ ಎಕ್ಸ್ಪೆನ್ಸಸ್ ಮೇಡ್ ಇನ್ ಸೆಕೆಂಡ್ ವೀಕಲ್ಲಿ ಎಷ್ಟು? ಸೊ 50 ಇಂಟು ಎಷ್ಟು ಪರ್ಸೆಂಟೇಜು? 60. ಸೊ 60 ಡಿವೈಡೆಡ್ ಬೈ 100. ಸೊ 50 ಇಂಟು 60 ಡಿವೈಡೆಡ್ ಬೈ 100 ಮಾಡಿದ್ರೆ ಸೊ 30. ಲೆಸ್ ಮಾಡಿ 20. ನೆಕ್ಸ್ಟು ಲೆಸ್ ಎಕ್ಸ್ಪೆನ್ಸಸ್ ಮತ್ತೆ ಇದೆ ಅಲ್ವಾ, 80% ಆಫ್ ಬ್ಯಾಲೆನ್ಸ್ ಇನ್ ಥರ್ಡ್ ವೀಕ್. ಸೊ ಲೆಸ್ ಎಕ್ಸ್ಪೆನ್ಸಸ್ ಮೇಡ್ ಇನ್ ಥರ್ಡ್ ವೀಕ್. ಸೊ 20 ಇಂಟು 80 ಡಿವೈಡೆಡ್ ಬೈ 100. ಸೊ 80%. ಸೊ 16. ರಿಮೈನಿಂಗ್ 4. So this is the amount available in last week. ನೆಕ್ಸ್ಟ್ ನಾವು ಏನು ಮಾಡ್ತಾ ಹೋಗೋಣ, ಈಗ ನಾವು ಪರ್ಸೆಂಟೇಜಲ್ಲಿ ಎಷ್ಟು ರಿಮೈನಿಂಗ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಈಗ ಲಾಸ್ಟ್ ನಾವು 4% ತಗೊಂಡು ನಾವು ಮಂತ್ಲಿ ಸ್ಯಾಲ್ರಿನ ಫೈಂಡ್ ಔಟ್ ಮಾಡೋಣ. ಸೊ ದಿ ಲಾಸ್ಟ್ ವೀಕ್ ಎಕ್ಸ್ಪೆಂಡಿಚರ್ ಆಫ್ rupees 2400 ಈಸ್ ಈಕ್ವಲ್ ಟು 4%. ನಮ್ಗೆ ಲಾಸ್ಟಲ್ಲಿ ಉಳಿದಿದೆ ಅಲ್ವಾ, ಸೊ ಆ 4%ಗೆ ಈ 2400 ಅಮೌಂಟು ಈಕ್ವಲ್ ಆಗಿದೆ. ಸೊ 4% 2400ಗೆ ಈಕ್ವಲ್ ಆದರೆ 100%ಗೆ ಎಷ್ಟು ಅಂತ ಸೊ ಫೈಂಡ್ ಔಟ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಎಕ್ಸ್ ಇಂಟು 4 ಈಕ್ವಲ್ಸ್ 2400 into 100. So x equals 2400 into 100 divided by 4.
So x equals rupees 6,000. So the monthly salary of a person is rupees 6,000. This is the answer. Next one problem. By selling an article for rupees 1,210, a dealer gained 10%. What is his percentage of profit if he have sold the article for rupees 1,045? ಸೊ ಏನೋ ಒಬ್ಬ ಆರ್ಟಿಕಲ್ನ ಸೇಲ್ ಮಾಡ್ತಿದ್ದಾನೆ ಒಬ್ಬ ಪರ್ಸನ್ ಡೀಲರ್. ಸೊ 1,210ಗೆ ಅವನು ಏನು ಮಾಡಿದ್ದಾನೆ, ಸೇಲ್ ಮಾಡಿದ್ದಾನೆ. ಸೊ ಅವನು 10% ಪ್ರಾಫಿಟ್ನ ಗೇನ್ ಮಾಡಿದ್ದಾನೆ. ಸೊ 1,210ಗೆ ಸೇಲ್ ಮಾಡಿ. ಸೊ ಅವನು ಸೇಲ್ ಮಾಡಿದ್ರೆ ವಾಟ್ ಈಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಫ್ ಯು ಹ್ಯಾವ್ ಸೋಲ್ಡ್ ದಿ ಆರ್ಟಿಕಲ್ ಫಾರ್ rupees 1,045. ಸೊ ಅವನು ಇಲ್ಲಿ 1,210ಗೆ ಏನು ಒಂದು ಆರ್ಟಿಕಲ್ನ ಸೋಲ್ಡ್ ಮಾಡಿ 10% ಪ್ರಾಫಿಟ್ನ ಗೇನ್ ಮಾಡಿದ್ದಾನೆ. ಸೊ ನಾವಿಲ್ಲಿ ಏನು ಮಾಡಬೇಕಂದ್ರೆ 1,045ಗೆ ಅವನು ಸೇಲ್ ಮಾಡಿದ್ರೆ ಇನ್ ಕೇಸ್ ಅವನು ಆರ್ಟಿಕಲಲ್ಲಿ ಎಷ್ಟು ಪ್ರಾಫಿಟ್ ಆಫ್ ಪರ್ಸೆಂಟೇಜ್ನ ಅವನು ಪಡ್ಕೊಳ್ತಾನೆ ಅಂದರೆ ಗೇನ್ ಮಾಡ್ತಾನೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್. ಫಸ್ಟ್ ನಾವು ಏನು ತಗೊಳ್ಳೋಣ ಅಂದರೆ ನಾವು ಲೆಟ್ ದಿ ಕಾಸ್ಟ್ ಆಫ್ ಆ್ಯನ್ ಆರ್ಟಿಕಲ್ ಬಿ ಟ್ರೀಟೆಡ್ ಆಸ್ 100%. Let the cost of an article be treated as 100%. Then the ಪ್ರಾಫಿಟ್ ನಮಗೆ ಗೊತ್ತಿದೆ, ಎಷ್ಟು ಕೊಟ್ಟಿದ್ದಾರೆ, ಪ್ರಾಫಿಟ್ ಈಸ್ 10%. ಸೊ ನಾವು ದೇರ್ಫೋರ್ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ನ ತಗೊಂಡ್ರೆ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಲ್ವಾ. ನಮಗೆ ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ ಗೊತ್ತಿದೆ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೊ ಕಾಸ್ಟ್ ಮತ್ತು ಪ್ರಾಫಿಟ್ನ ಸೇರಿ ನಮಗೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಸೊ ಇಲ್ಲಿ ಕಾಸ್ಟ್ ನಾವು 100 ಅಂತ ನಾವು ಟ್ರೀಟ್ ಮಾಡಿದ್ದೀವಿ. ಸೊ ಪ್ರಾಫಿಟ್ ನಮಗೆ 10% ಇದೆ. ಸೊ ಆ್ಯಡ್ ಮಾಡಿದ್ರೆ 110%. ಸೊ ದಿಸ್ ಈಸ್ ದಿ ಸೆಲ್ಲಿಂಗ್ ಪ್ರೈಸ್. ಸೊ ನೆಕ್ಸ್ಟು ನಾವು ಸೆಲ್ಲಿಂಗ್ ಪ್ರೈಸ್ನ ತಗೊಳ್ಳೋಣ. ಸೆಲ್ಲಿಂಗ್ ಪ್ರೈಸ್ 110% ಈಸ್ ಈಕ್ವಲ್ ಟು, ನಮಗೆ ಸೆಲ್ಲಿಂಗ್ ಪ್ರೈಸ್ ಆಲ್ರೆಡಿ ಗೊತ್ತಿದೆ, ಫಸ್ಟ್ ಒನ್ ನಾವು ಸೇಲ್ ಮಾಡಿದಾಗ ಈಕ್ವಲ್ ಟು 1,210ಗೆ ಸೇಲ್ ಮಾಡಿದ್ರೆ ಅಂತ ನಾವು ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ 1,110 ಇದೆ ಅಲ್ವಾ. ಸೊ 1,110ಗೆ 1,210 ಈಕ್ವಲ್ ಆದರೆ ನಾವು 100% ಅಂದರೆ ಇದು 110%ಗೆ 1,210 ಆದರೆ ಸೊ 100%ಗೆ ಎಷ್ಟಂತ ಫೈಂಡ್ ಔಟ್ ಮಾಡೋಣ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಹಿಯರ್ ಎಕ್ಸ್ ಈಕ್ವಲ್ಸ್ 1,210 ಇಂಟು 100 ಡಿವೈಡೆಡ್ ಬೈ 110. ಸೊ ಆನ್ಸರ್ ಈಸ್ ಎಕ್ಸ್ ಈಕ್ವಲ್ಸ್ 1,100. ಸೊ ನಮಗಿಲ್ಲಿ ಎಷ್ಟು ಬಂತು, 100% ಅಂದರೆ ಇಲ್ಲಿ ನಮಗೆ ಎಷ್ಟು ಬಂದಿದೆ, 1,100. ದಿಸ್ ಈಸ್ ದಿ ಕಾಸ್ಟ್ ಪ್ರೈಸ್. ಸೊ ದಿ ಕಾಸ್ಟ್ ಪ್ರೈಸ್ ಈಸ್ ₹1,100. ಸೊ ದಿಸ್ ಈಸ್ ದಿ ಕಾಸ್ಟ್ ಪ್ರೈಸ್. ನಮಗೀಗ ಕಾಸ್ಟ್ ಪ್ರೈಸು ಸಿಕ್ಕಾಯಿತು. ಸೊ ನಾವು ಇವಾಗ ಏನು ಮಾಡ್ತಾ ಹೋಗೋಣ, ನಾವು ಈಗ 45 ರೂಪೀಸ್ 1,045ಗೆ ನಾವು ಸೇಲ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಸೇಲ್ಸ್ನ ತಗೊಂಡ್ರೆ ಇಲ್ಲಿ ಎಷ್ಟು ಸೇಲ್ಸ್ ಮಾಡಬೇಕು,
1045ಗೆ. ಸೊ ನಾವಿಲ್ಲಿ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ ಕಾಸ್ಟ್ ಬಂದಿದೆ. ಸೊ 1100 ಲೆಸ್ ಮಾಡಿ. ಸೊ ಎಷ್ಟು ಬರುತ್ತೆ? 45. ಸೊ ದಿಸ್ ಈಸ್ ದಿ ಮೈನಸ್ ಫಿಗರ್. ಸೊ ಇದು ಲಾಸ್ ಬಂದಿದೆ. ಸೊ ದಿಸ್ ಈಸ್ ದಿ ಲಾಸ್. ಇಲ್ಲಿ ಪ್ರಾಫಿಟ್ ಆಗುತ್ತೆ ಅಂತ ಕೇಳಿದರು. ಸೊ ನಮಗೆ ಇಲ್ಲಿ ಏನಾಗಿದೆ? ಲಾಸ್ ಆಗಿದೆ. ಸೊ ಈ ಲಾಸ್ನ ನಾವು ನೆಕ್ಸ್ಟ್ ನಾವು ಆ ಲಾಸ್ ಬಂದಿದೆ ಅಲ್ವಾ, ಸೊ ಆ ಲಾಸು ಎಷ್ಟು ಪರ್ಸೆಂಟೇಜ್ ಅಂತ ಕಂಡುಹಿಡಿಯೋಣ. ಸೊ ಪರ್ಸೆಂಟೇಜ್ ಆಫ್ ಲಾಸ್. ಸೊ ಪರ್ಸೆಂಟೇಜ್ ಆಫ್ ಲಾಸ್ನ ತಗೊಳ್ಳಿ. ನಮಗೆ ಎಷ್ಟು ಲಾಸ್ ಆಗಿದೆ? 55 ಲಾಸ್ ಆಗಿದೆ. ಸೊ ಕಾಸ್ಟ್ ಎಷ್ಟಿದೆ? ಯಾವುದ್ರ ಮೇಲೆ ನಾವು ಲಾಸ್ನ ಫೈಂಡ್ ಔಟ್ ಮಾಡಬೇಕು? ಕಾಸ್ಟ್ ಮೇಲೆ. ಸೊ ನಮಗೆ ಎಷ್ಟು ಕಾಸ್ಟ್ ಇದೆ? 1100 ಕಾಸ್ಟ್ ಇದೆ ಇಂಟು 100. ಸೊ ದಿಸ್ ಈಸ್ ದಿ 5%. ಸೊ 5% ಆಫ್ ಲಾಸ್. ಸೊ ನಾವಿಲ್ಲಿ ಇನ್ ಕೇಸ್ ಏನಾದ್ರು ಪ್ರಾಫಿಟ್ ಆಗಿದ್ರು ಕೂಡ ಏನು ಮಾಡಬೇಕು? ಸೊ ಕಾಸ್ಟಿಂದ ನಾವು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಒನ್, ಎ ಮಷಿನ್ ವಾಸ್ ಸೋಲ್ಡ್ ಫಾರ್ rupees 575. ದಿ ಅಮೌಂಟ್ ವಾಸ್ 8% ಬಿಲೋ ದಿ ಮಾರ್ಕೆಟ್ ಪ್ರೈಸ್. ಸೊ ಫೈಂಡ್ ದಿ ಮಾರ್ಕೆಟ್ ಪ್ರೈಸ್. ಇಲ್ಲಿ ಏನಂದರೆ ಒಂದು ಮಷೀನ್ನ ಸೋಲ್ಡ್ ಮಾಡ್ತಿದ್ದಾರೆ 575ಗೆ. ಸೊ ಇದು ಏನಾಗಿದೆ? ಮಾರ್ಕೆಟ್ ಪ್ರೈಸ್ಗಿಂತ 8% ಕಡಿಮೆ ಇದೆ. ಸೊ ನಾವು ಮಾರ್ಕೆಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಈಗ ಸೊಲ್ಯೂಷನ್ ಮೊದಲು ನಾವು ಏನು ತಗೊಳ್ಳೋಣ? ಮಾರ್ಕೆಟ್ ಪ್ರೈಸ್ ತಗೊಳ್ಳೋಣ. ಲೆಟ್ ದಿ ಮಾರ್ಕೆಟ್ ಪ್ರೈಸ್ ಬಿ 100% ಅಂತ ತಗೊಳ್ಳಿ. ಸೊ ಅದರಲ್ಲಿ ಸೆಲ್ಲಿಂಗ್ ಪ್ರೈಸ್ ನಮಗೆ ಗೊತ್ತಿದೆ ಈಸ್ 8% ಬಿಲೋ ದಿ ಮಾರ್ಕೆಟ್ ಪ್ರೈಸ್. ಸೊ ಇವಾಗ ಏನು ಮಾಡ್ಬೋದು? ನಮಗೆ ಸೆಲ್ಲಿಂಗ್ ಪ್ರೈಸ್ ಅಂದರೆ, ಸೊ ದೇರ್ಫೋರ್ ಸೆಲ್ಲಿಂಗ್ ಪ್ರೈಸು 100% ಇದ್ದರೆ ಅದರಲ್ಲಿ -8%ನ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 92%. ದಿಸ್ ಈಸ್ ದಿ ಸೆಲ್ಲಿಂಗ್ ಪ್ರೈಸ್. ಸೊ ಮಾರ್ಕೆಟ್ ಪ್ರೈಸಲ್ಲಿ ನಾವು ಏನು ಮಾಡ್ತಿದ್ದೀವಿ? ಬಿಲೋ 8ಗೆ ನಾವು 8%ಗೆ ಸೇಲ್ ಮಾಡಿದ್ದೀವಿ. ಸೊ ಅದರಿಂದ ಏನು ಮಾಡಿದ್ದೀವಿ? 100ಅಲ್ಲಿ 8ನ ಲೆಸ್ ಮಾಡಿದ್ದೀವಿ. ಸೊ ನಾವು 92% ಅಂದರೆ ಇಲ್ಲಿ ಎಷ್ಟಿದೆ? 575ಗೆ ನಾವು ಸೇಲ್ ಮಾಡಿರೋದು. ಸೊ 92% 575ಗೆ ಈಕ್ವಲ್ ಆದರೆ 100% ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 92 ಇಂಟು x ಈಕ್ವಲ್ಸ್ 575 into 100. So x equals 575 into 100 divided by 92. So x equals 625. So therefore market price of a machine is 625. This is the answer. Next one problem. 2/3 of consignment was sold at a profit of 6% and remaining at a loss of 3%. If the total profit was rupees 540, find the value of consignment. ಇಲ್ಲಿ ಒಂದು ಕನ್ಸೈನ್ಮೆಂಟ್ ಇದೆ. 2/3 ಆಫ್ ಕನ್ಸೈನ್ಮೆಂಟ್ನ ಏನು ಮಾಡಿದ್ದಾರೆ? ಇದು 6% ಪ್ರಾಫಿಟ್ಗೆ ಸೋಲ್ಡ್ ಮಾಡಿದ್ದಾರೆ. ಸೊ ರಿಮೈನಿಂಗ್ನ ಲಾಸಲ್ಲಿ 3% ಲಾಸ್ಗೆ ಏನು ಮಾಡಿದ್ದಾರೆ? ಸೋಲ್ಡ್ ಮಾಡಿದ್ದಾರೆ. ಸೊ ನಾವೀಗ ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಪ್ರಾಫಿಟ್ ನಮಗೆ 540 ಆದರೆ ನಮಗೆ ಕನ್ಸೈನ್ಮೆಂಟ್ ವ್ಯಾಲ್ಯೂ ಎಷ್ಟಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್ ತಗೊಳ್ಳಿ. ಕನ್ಸೈನ್ಮೆಂಟ್ ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ದಿ
value of consignment be 100%. ಸೊ ನಮಗೆ ಇಲ್ಲಿ ಫಸ್ಟ್ ಒನ್ ಇದೆ. ಸೊ ಫಸ್ಟ್ ಒನ್ ತಗೊಂಡ್ರೆ ಇಲ್ಲಿ ಎಷ್ಟಿದೆ, ಫಸ್ಟ್ ಒನ್ನು ಕನ್ಸೈನ್ಮೆಂಟ್ ವ್ಯಾಲ್ಯೂನ ಎಷ್ಟು 2/3ನ ನಮಗೆ ಏನು ಮಾಡಿದ್ದಾರೆ, ಸೋಲ್ಡ್ ಮಾಡಿದ್ದಾರೆ 6% ಪ್ರಾಫಿಟ್ಗೆ. ಸೊ ಇಲ್ಲಿ ಫಸ್ಟ್ ಒನ್ ತಗೊಂಡ್ರೆ 100 ಇಂಟು 2/3 ಮಾಡಿ, ಸೊ 66.67% ಬಂದಿದೆ. ಸೊ ಇದ್ರ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಎಷ್ಟಿರ್ಬೋದು ಅಂತ ಫೈಂಡ್ ಔಟ್ ಮಾಡಿ. ಸೊ ದಿ ಪ್ರಾಫಿಟ್ ಈಸ್ 66.67 ಇಂಟು 6%, 6 divided by 100. ಸೊ 4%. ನೆಕ್ಸ್ಟು ಸೆಕೆಂಡ್ ಒನ್ ತಗೊಳ್ಳಿ. ಇದು ಫಸ್ಟ್ ಒನ್ನು, ಇದು ಸೆಕೆಂಡ್ ಒನ್. ಸೊ ಇಲ್ಲಿ ಫಸ್ಟ್ ಒನ್ ಪಾರ್ಟ್ನ ಅಂದರೆ 2/3 ಪಾರ್ಟ್ನ ಸಾಲ್ವ್ ಮಾಡಿದ್ದಾರೆ, ಮತ್ತು 1/3 ಪಾರ್ಟ್ ಹಂಗೆ ಉಳಿದಿದೆ. ಸೊ ದಿ 1/3 ಪಾರ್ಟ್ ಆಫ್ consignment is 100 into 1/3. ಇಲ್ಲಿ 33.33%. ಸೊ ನೆಕ್ಸ್ಟು ನಾವು ಏನು ಮಾಡಬೇಕಂದ್ರೆ ಲಾಸ್ ಅಲ್ವಾ. ಸೊ ಇದನ್ನು ಸೋಲ್ಡ್ ಮಾಡಿರೋದು. ಸೊ ಲಾಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ. ದೆನ್ ದಿ loss of 3%. So 33.33 into 3 divided by 100 ಮಾಡಿ ಎಷ್ಟು ಬರುತ್ತೆ. ಸೊ 1% ನಮಗೆ ಲಾಸ್ ಬಂದಿದೆ. ಸೊ ನೆಕ್ಸ್ಟ್ ನಾವು ಏನು ಮಾಡ್ತಾ ಹೋಗೋಣ, ನೆಟ್ ಪ್ರಾಫಿಟ್ ಆಫ್ ಕನ್ಸೈನ್ಮೆಂಟ್ನ ತಗೊಳ್ಳೋಣ. ಸೊ net profit of consignment equals profit from first part minus loss from second ಪಾರ್ಟ್. ಸೊ ನಾವು ಲಾಸ್ಟ್ನ ಲೆಸ್ ಮಾಡಿದ್ರೆ, ಸೊ ನಮಗೆ ಫಸ್ಟ್ ಇದರಲ್ಲಿ ಎಷ್ಟು ಬಂದಿದೆ, 4% ಇದೆ, ಮೈನಸ್ ಲಾಸು 1% ಇದೆ. ಸೊ 4 - 1, ಸೊ 3%. ಸೊ ನಮಗೆ ನೆಟ್ ಪ್ರಾಫಿಟ್ಟು ಎಷ್ಟಿದೆ, 3. ಸೊ ನಮಗೆ ನೆಟ್ ಪ್ರಾಫಿಟ್ ಮಾತ್ರ 3% ಉಳ್ಕೊಂಡಿದೆ. ಇವಾಗ ತಗೊಳ್ಳಿ. ಸೊ ದಿ 3% of total profit is equal to rupees 540. ಸೊ ನಮಗೆ 3% ಇದೆಯಲ್ಲ, ಸೊ ಇದಕ್ಕೆ ಏನಾಗಿದೆ 540 ಈಕ್ವಲ್ ಆಗಿದ್ದರೆ, ಸೊ ನಾವು ಕನ್ಸೈನ್ಮೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಸೊ 3% 540ಗೆ ಈಕ್ವಲ್ ಆದರೆ 100%ಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಣ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 3 ಇಂಟು x equals 540 ಇಂಟು 100. ಸೊ x equals 540 ಇಂಟು 100 divided by 3. ಸೊ x equals 80,000. So the value of consignment is rupees 18,000. This is the answer.